ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಪವಿತ್ರಾಗೆ ಮತ್ತೊಂದು ಶಾಕ್. ಮನೆ ಊಟ ಕೇಳಿದ್ದ A1 ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಪವಿತ್ರಾಗೆ ಮತ್ತೊಂದು ಶಾಕ್. ಮನೆ ಊಟ ಕೇಳಿದ್ದ A1 ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕನಸಾಗಿಯೇ ಉಳಿಯುತ್ತಾ ಪವಿತ್ರ ಮನೆ ಊಟ ಸವಿಯುವಂತ ಆಸೆ. ಪವಿತ್ರ ಸೇರಿದಂತೆ 4 ಜನ ಆರೋಪಿಗಳಿಗೆ ಮನೆ ಊಟಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧರಿಸಲಾಗಿದೆ. ಕಾರಾಗೃಹ ಇಲಾಖೆ ಅಧಿಕಾರಿಗಳಿಂದ ಮೇಲ್ಮನವಿಗೆ ಅರ್ಜಿಯನ್ನ ಹಾಕೋದಕ್ಕೆ ನಿರ್ಧರಿಸಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಕಾರಾಗೃಹ ಇಲಾಖೆ ಡಿಸೈಡ್ ಮಾಡಿರೋದು. ಈಗಾಗಲೇ SPPಗಳ ಜೊತೆ ಜೈಲಾಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅದು ನಾಳೆನೇ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ. ಮನೆ ಊಟ ಕೇಳಿದ್ದಂತಹ A1 ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗುತ್ತೆ. ಕನಸಾಗಿಯೇ ಉಳಿಯುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ 4 ಜನ ಆರೋಪಿಗಳಿಗೆ ಮನೆ ಊಟ ಕೊಡಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ನ ಈ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಗೆ ನಿರ್ಧರಿಸಲಾಗಿದೆ. ಇನ್ನು ಜೈಲಾಧಿಕಾರಿಗಳ ಹೇಳಿಕೆ ಏನು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ಖೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಊಟ ಮಾಡ್ತಾ ಇದ್ದಾರೆ. ಇವರಿಗೇನು ಸ್ಪೆಷಲ್ಲು ಅಂತ ಉತ್ತಮ ಗುಣಮಟ್ಟದ ಆಹಾರವನ್ನೇ ನಾವು ಕೊಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇದುವರೆಗೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಈಗೇನು ಅಷ್ಟು ಜನ ಖೈದಿಗಳಿದಾರಲ್ಲ ಜೈಲಲ್ಲಿ, ಪವಿತ್ರ ಗೌಡಗೆ ಮನೆ ಊಟ ಕೊಟ್ಟರೆ ಇತರೆ ಖೈದಿಗಳು ಕೂಡ ನಮಗೂ ಮನೆ ಊಟ ಬೇಕು ಅಂತ ಡಿಮ್ಯಾಂಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಬೇಡಿ ಅಂತ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಸುಮಾರು 4,700 ಜನ ಖೈದಿಗಳಿರೋದು ಪರಪ್ಪನ ಅಗ್ರಹಾರ ಜೈಲಲ್ಲಿ. ಆಮೇಲೆ ಎಲ್ಲರೂ ಕೂಡ ಇದೇ ಊಟ ಮಾಡ್ತಾ ಇರೋದು. ಈಗ ಒಬ್ರಿಗೊಂದು ಮತ್ತೊಬ್ಬರಿಗೊಂದು ಆ ಥರದ್ದು ಏನಿಲ್ಲ. ಅಷ್ಟು ಜನ 4,700 ಜನ ಏನು ಖೈದಿಗಳಿದ್ದಾರೆ ಎಲ್ರಿಗೂ ಅದೇ ಊಟ ಕೊಡ್ತಾ ಇದ್ದೀವಿ. ಅದರಲ್ಲೂ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದೀವಿ. ಇದುವರೆಗೂ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಈಗ ಇವರಿಗೆಲ್ಲ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ರೆ ಮತ್ತು ಉಳಿದಂಥ ಖೈದಿಗಳೆಲ್ಲ ಅದನ್ನೇ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಜೈಲಾಧಿಕಾರಿಗಳು ನಿರ್ಧರಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದು ವೇಳೆ ನಾಳೆ ಈ ಸೆಷನ್ಸ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದೇ ಆದಲ್ಲಿ ಅದರಲ್ಲಿ ಏನಾದರೂ ಮತ್ತೆ ಈಗ ಮನೆ ಊಟಕ್ಕೆ ಬ್ರೇಕ್ ಬಿತ್ತು ಅಂತ ಅಂದರೆ ಪವಿತ್ರ ಗೌಡ ಅವರು ಮನೆ ಊಟ ತಿನ್ನಬೇಕು ಅಂತೇಳಿ ಏನು ಕನಸು ಕಾಣ್ತಾ ಇದ್ದಾರೆ, ಅದು ಕನಸಾಗಿ ಉಳ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟಿ A1 ಪವಿತ್ರ ಗೌಡ ಅವರಿಗೆ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಜೈಲಾಧಿಕಾರಿಗಳು ಹೇಳ್ತಾ ಇರುವಂತ ವಿಚಾರ ಬಹಳ ಕ್ಲಿಯರ್. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸುಮಾರು 4,700 ಖೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಊಟ ಮಾಡ್ತಾ ಇರೋದು. ಯಾರಿಗೂ ಕೂಡ ಒಬ್ರಿಗೊಂದು ಮತ್ತೊಬ್ಬರಿಗೊಂದು ಆ ಥರದ್ದಿಲ್ಲ. ಅದರಲ್ಲೂ ಉತ್ತಮ ಗುಣಮಟ್ಟದ ಊಟ ಕೊಡ್ತಾ ಇದ್ದಾರೆ. ಇದುವರೆಗೂ ಯಾರಿಗೂ ಇದರಿಂದ ತೊಂದರೆ ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿವರೆಗೂ ಕೂಡ ಎಲ್ಲರೂ ಅದೇ ಊಟ ಮಾಡ್ಕೊಂಡು ಬಂದಿದ್ದಾರೆ.
ಬಟ್ ಪವಿತ್ರ ಗೌಡ ಅವರಿಗೆ ಮನೆ ಊಟ ನೀವೇನಾದರೂ ಕೊಟ್ಟರೆ ಬೇರೆ ಉಳಿದಿರುವಂಥ ಕೈದಿಗಳು ಕೂಡ ಸಹಜವಾಗಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SPPಗಳ ಜೊತೆ ಕೂಡ ಈಗ ಆಲ್ರೆಡಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್ ಕುಮಾರ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ಒಂದು ಕಡೆ ಮನೆ ಊಟ ಬೇಕು ಅಂತ ಹೇಳಿ ಏನು ಮನವಿಯನ್ನು ಇಟ್ಟಿದ್ರು, ಒಂದು ಕಡೆ ಸೆಷನ್ಸ್ ಕೋರ್ಟ್ ಕೂಡ ಓಕೆ ಅಂದಿತ್ತು. ಬಟ್ ಇದನ್ನ ಮಾಡ್ಕೊಡ್ಬಾರ್ದು ಅವಕಾಶ ಅಂತೇಳಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧರಿಸಿದಾರಲ್ಲ. ಒಂದು ವೇಳೆ ಏನಾದರೂ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಬ್ರೇಕ್ ಬಿತ್ತು ಅಂತ ಅಂದರೆ ಇವ್ರಿಗೆ ಮನೆ ಊಟದ ಕನಸು ಏನು ತಿನ್ನಬೇಕು ಅಂತಿತ್ತಲ್ಲ, ಅದು ಕನಸಾಗಿ ಉಳ್ಕೊಳ್ತಾ ಹೇಗೆ ಅಂತ ಏನು ನಿರೀಕ್ಷೆ ಮಾಡ್ಬೋದು? ಖಂಡಿತವಾಗ್ಲೂ ಪ್ರಭು, ಅಂದ್ರೆ ಯಾಕಂದ್ರೆ ಈಗಾಗ್ಲೇ ಕಾನೂನಲ್ಲೂ ಕೂಡ ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಜೈಲ್ನ ಅಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೆಲ ದಿನಗಳ ಹಿಂದೆ ಅಷ್ಟೇ ಏನೋ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಏನಿದ್ದಾರೆ, ಅವರು ಕೂಡ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಹಾಕಿದ್ರು. ಅದರಂತೆ ಕೋರ್ಟ್ ಕೂಡ ಅದನ್ನ ಪರಿಶೀಲನೆ ಮಾಡ್ತು, ಯಾವ್ಯಾವ ಕಾರಣಕ್ಕೋಸ್ಕರ ಇವರು ಮನೆ ಊಟ ಕೇಳ್ತಿದ್ದಾರೆ ಅಂತ ಹೇಳಿ. ಕೋರ್ಟ್ ಕೂಡ ಅದೆಲ್ಲವನ್ನು ಕೂಡ ಇವರು ಹೇಳಿರುವಂತಹ ಅಂಶಗಳನ್ನೆಲ್ಲವನ್ನು ಕೂಡ ಆಲಿಸಿ ಆ ನಂತರ ಅದಕ್ಕೂ ಕೂಡ ಅಸ್ತು ಅಂತಾನು ಕೂಡ ಹೇಳಿತ್ತು. ಆದ್ರೆ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮನೆ ಊಟ ಕೊಡ್ತಾ ಇಲ್ಲ. ಯಾಕಂದ್ರೆ ಕೋರ್ಟ್ ಆರ್ಡರ್ ಏನಿದೆ, ಆ ಆರ್ಡರ್ ಕಾಪಿ ಮತ್ತೆ ಏನು ಜೈಲಿಗೆ ತಲುಪಬೇಕಾಗತ್ತೆ. ಬಹುತೇಕ ನಾಳೆ ತಲುಪ್ತಿತ್ತು ಅನ್ಸತ್ತೆ. ನಾಳೆ ನಂತರ ಅಂದ್ರೆ ಮಂಗಳವಾರ ಬುಧವಾರದಂಗೆ ಅವ್ರಿಗೆ ಮನೆ ಊಟ ಸಿಗ್ತಾ ಇತ್ತು. ಯಾಕಂದ್ರೆ ಯಾರು ತಂದು ಕೊಡ್ತಾರೆ, ಎಷ್ಟು ಜನ ತಂದು ಕೊಡ್ತಾರೆ, ಇಂಥವ್ರು ಯಾವತ್ತು ಯಾರು ಬರ್ತಾರೆ, ಹೀಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ಕೂಡ ಜೈಲಿನ ಅಧಿಕಾರಿಗಳಿಗೆ ಅವ್ರು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಏನಾದ್ರು ಅನಾಹುತ ಆದ್ರೆ ಅದಕ್ಕೂ ಕೂಡ ಮತ್ತೆ ಜೈಲಿನ ಅಧಿಕಾರಿಗಳೇ ರೆಸ್ಪಾನ್ಸಿಬಲ್ ಆಗ್ತಾರೆ. ಸೊ ಹಾಗಾಗಿ ಆ ಒಂದು ಕಾರಣದಿಂದಾಗಿ ಕಂಪ್ಲೀಟ್ ಆದಂತ ಮಾಹಿತಿ ಹೋಗ್ಬೇಕಾಗತ್ತೆ, ಆ ನಂತರ ಕೊಡ್ತಾರೆ. ಆದ್ರೆ ಇದೀಗ ಆ ಒಂದು ಕೋರ್ಟ್ ಅಸ್ತು ಅಂತ ಏನ್ ಹೇಳಿದ್ಯೋ ಅದಕ್ಕೂ ಕೂಡ ಈಗಾಗ್ಲೇ ಆ ಒಂದು ಅರ್ಜಿಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತಾನು ಕೂಡ ಎಲ್ಲಾ ರೀತಿಯಂತ ಸಿದ್ಧತೆ ಮಾಡ್ಕೊಂಡು ಯಾವ್ಯಾವ ವಿಚಾರವನ್ನ ಇಡ್ಕೊಂಡು ಈಗಾಗ್ಲೇ ಇದೆಯೋ ಅದೆಲ್ಲವನ್ನು ಕೂಡ SPPಯ ಜೊತೆಗೆ ಮಾತುಕತೆಯನ್ನ ಆಡಿ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನು ಕೂಡ ರೆಡಿ ಮಾಡಿ ಅದೆಲ್ಲವನ್ನು ಕೂಡ ರೆಡಿ ಮಾಡಿ ಈಗಾಗ್ಲೇ ಏನು ಮೇಲ್ಮನವಿಗೂ ಕೂಡ ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು. ಯಾಕಂದ್ರೆ 4700ಕ್ಕೂ ಹೆಚ್ಚು ಜನ ಕೈದಿಗಳು ಜೈಲ್ನಲ್ಲಿ ಕೂಡ ಇದ್ದಾರೆ. ಪ್ರತಿಯೊಬ್ರು ಕೂಡ ಮನೆ ಊಟ ಬೇಕು ಅಂದ್ರೆ ಅದನ್ನ ನಿಭಾಯಿಸೋದಕ್ಕೆ ಕಷ್ಟ ಆಗತ್ತೆ. ಸೊ ಹೀಗಾಗಿ ಪ್ರತಿಯೊಬ್ರು ಕೇಳಿದ್ರೆ ಅದು ಬೇರೆ ರೀತಿಯಾಗಿ ಸಾಗ್ತಾ ಹೋಗುತ್ತೆ. ಈಗ ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಆ ಮೇಲ್ಮನವಿಯನ್ನ ಈಗ ಕೋರ್ಟ್ ಕೊಡ್ತು ಅಂದ ತಕ್ಷಣ ಈಗ ಕೊಟ್ರೆ ಮತ್ತೆ ಕೂಡ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗತ್ತೆ. ಸೊ ಹೀಗಾಗಿ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡ್ಬೇಕು ಅಂತ ಹೇಳಿ ಮೇಲ್ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸ್ತಾ ಇದ್ದಾರೆ. SPP ಜೊತೆ ಮಾತಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ವಿಚಾರ ಅಂತಂದ್ರೆ ಅಲ್ಲಿರುವಂತವ್ರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ಗುಣಮಟ್ಟದ ಊಟವನ್ನೇ ನಾವು ಕೊಡ್ತಾ ಇದೀವಿ, ಯಾರು ಕೂಡ ಇದನ್ನ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿಲ್ಲ. ಸೊ ಹೀಗಾಗಿ ಇವರು ತಿಂದ್ರೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಕೋರ್ಟ್ ಕೂಡ ಆ ಒಂದು ಮೇಲ್ಮನವಿಯನ್ನೇನಾದ್ರು ಆಲ್ತಿ ಇಲ್ಲ ಬೇಡ ಅಂತ ಅಂದಿದ್ದೆ ಆದಲ್ಲಿ ಮತ್ತೆ ಅವರಿಗೆ ಮನೆ ಊಟಕ್ಕೆ ಬ್ರೇಕ್ ಬೀಳತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರ ತಗೊಳುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು.